ಶರಣರು ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ನಮ್ಮ ಜೀವನದೊಳಗೆ ನಾವೇನಾದರೂ ಪಾಲಿಸಿದೀವಿ ಅಂತಂದ್ರೆ ನಮ್ಮ ಜೀವನ ಉದ್ಧಾರ ಆಗುತ್ತದೆ. ಬಹುತೇಕ 12ನೇ ಶತಮಾನದೊಳಗೆ ಏನು ಬಸವಣ್ಣವ್ರು ಇದ್ರಲ್ಲ, ಬಸವ ಕಲ್ಯಾಣದೊಳಗೆ ಬಸವಣ್ಣವ್ರು ಇದ್ರಲ್ಲ, ಅವರ ಜೊತೆಗೆ ಇರತಕ್ಕಂಥ ಎಲ್ಲ ಶರಣರು ಅಷ್ಟೇ ಪ್ರಾಮಾಣಿಕರು. ಪ್ರತಿಯೊಬ್ಬ ಶರಣರು ತಮ್ಮ ಕಾಯಕವನ್ನು ಮಾಡಿ ಬಂದು ಸಾಯಂಕಾಲ ಎಲ್ಲ ಶರಣರೇನಪ್ಪ ಅಂತಂದ್ರೆ ಅನುಭವ ಮಂಟಪದಲ್ಲಿ ಕೂತು ತಮ್ಮ ಕಾಯಕದ ಬಗ್ಗೆ ಎಲ್ಲರೂ ಚರ್ಚೆಯನ್ನು ಮಾಡ್ತಿದ್ರು. ಅವತ್ತವ್ರು ಏನು ಮಾಡ್ಯಾರ, ನಾವು ಕಾಯಕ ಏನು ಮಾಡೀವಿ, ಈ ಕಾಯಕದಿಂದ ಏನು ಲಾಭದ ಅನ್ನೋದನ್ನ ಅಲ್ಲಮ ಪ್ರಭುವಿನ ಮುಂದೆ ಬಂದು ಎಲ್ಲರೂ ಏನಪ್ಪಾ ಅಂತಂದ್ರೆ ಚರ್ಚೆ ಮಾಡ್ತಿದ್ರು. ಅದರ ಬಗ್ಗೆ ವಾದ ವಿವಾದಗಳನ್ನು ಮಾಡ್ತಿದ್ರು. ಕೆಲವೊಬ್ಬರು ಕಾಯಕ ಬಹಳ ಶ್ರೇಷ್ಠ ಅಂತಿದ್ರು, ಲಿಂಗ ಪೂಜೆಗಿಂತಲೂ ಕಾಯಕ ಶ್ರೇಷ್ಠ ಅಂತ ತಿಳ್ಕೊಂಡು ಎಷ್ಟು ಕಾಯಕಕ್ಕೆ ಅವರು ಮಹತ್ವ ಕೊಟ್ಟರು ಅಂತಂದ್ರೆ ಶರಣರು ಒಂದೊಂದು ಹೊತ್ತು ಲಿಂಗ ಪೂಜಾ ತಪ್ಪಿದ್ರೂ ನಡೀತಿತ್ತು, ಒಂದೊಂದು ಟೈಮ್ ಲಿಂಗ ಪೂಜಾ ತಪ್ಪಿದ್ರೂ ನಡೀತಿತ್ತು, ಆದ್ರೆ ಕಾಯಕ ಮಾತ್ರ ತಪ್ತಿದ್ದಿಲ್ಲ ಯಾರು. ಪ್ರತಿ ದಿವಸ ಮುಂಜಾನೆ ಎದ್ದು ಕೂಡಲೇ ಕಾಯಕ ಮಾಡ್ತಿದ್ರು. ಕಾಯಕ ಅಂದ್ರೇನು? ಕೆಲಸ. ಆದರೆ ನಾವು ಮಾಡುವ ಕೆಲಸ ಅಲ್ಲ. ಯಾಕಂದ್ರೆ ನಾವು ಮಾಡುವ ಕೆಲಸದೊಳಗೆ ಬಹಳ ದೋಣ್ ನಂಬರ್ ಅದ, ಬಹಳ ಮೋಸದ ನಾವು ಮಾಡುವ ಕೆಲಸದೊಳಗೆ, ಬಹಳ ಅನ್ಯಾಯ ಅಧರ್ಮದ ನಾವು ಮಾಡುವ ಕೆಲಸದೊಳಗೆ. ಆದ್ರೆ 12ನೇ ಶತಮಾನದ ಶರಣರು ಏನು ಕಾಯಕ ಮಾಡ್ತಿದ್ರಲ್ಲ, ಆ ಕಾಯಕ ನಿರ್ವಂಚಕವಾಗಿರ್ತಕ್ಕಂಥ ಕಾಯಕ. ಅದರೊಳಗೆ ವಂಚನೆ ಅನ್ನೋದಿರ್ತಿದ್ದಿಲ್ಲ. ನಿಮ್ಗೆ ಗೊತ್ತಿರಬೇಕು, ಬಸವಣ್ಣವ್ರ ಜೊತೆ ಒಬ್ಬ ಶರಣರು ಇದ್ರು. ಅವ್ರು ಯಾರು ಅಂತಂದ್ರೆ ನುಲಿಯ ಚಂದಯ್ಯ. ಎಲ್ಲ ಸಮಾಜದ ಶರಣರು ಅಲ್ಲಿದ್ರು. ಅವ್ರಿಗೇನಂತ ಕರೀತಾರಂದ್ರ ಕೈಲಾಸದಲ್ಲಿರತಕ್ಕಂಥ 770 ಅಮರಗಣಗಳು ಅಂತ ಕರೀತಾರೆ ಅವ್ರಿಗೆ. ಎಲ್ಲಾ ಶರಣರು ಅವರು ದೇಶದ ಮೂಲೆ ಮೂಲೆಯಲ್ಲಿ ಎಲ್ಲೇ ಹುಟ್ಟಿದ್ರು ಅವ್ರು ಎಲ್ಲಿಗೆ ಬರ್ತಾರಂತಂದ್ರ ಬಸವಣ್ಣವ್ರ ಹತ್ತಿರನೇ ಬರ್ತಾರೆ. ಅವ್ರು ಬಂದು ಬಸವಣ್ಣ ಏನು ಕಾಯಕ ಹೇಳ್ತಾನೆ ಅಥವಾ ಅವ್ರು ಏನು ಕಾಯಕ ಮಾಡ್ತಿರ್ತಾರೆ, ಆ ಕಾಯಕದಿಂದ ತೃಪ್ತಿಯಿಂದ ಆ ಬಸವ ಕಲ್ಯಾಣದಲ್ಲಿರ್ತಿದ್ರು ಶರಣರು. ಒಬ್ಬ ನೂಲಿಯ ಚಂದಯ್ಯ ಅಂತ ತಿಳ್ಕೊಂಡ, ಈ ಹಗ್ಗ ಮಾಡೋರು ಇರ್ತಾರಲ್ರಿ, ಭಜಂತ್ರಿ ಅಂತ ತಿಳ್ಕೊಂಡ, ನುಲಿಯ ಚಂದಯ್ಯ ಭಜಂತ್ರಿ ಪೈಕಿ ಅವನ ಕೆಲಸ ಏನಂದ್ರೆ ಹಗ್ಗ ಮಾಡೋದು. ಹಗ್ಗ ಆನಂತರ ಇವು ಕಣ್ಣಿ, ಇವು ನಿಮ್ಮ ರೈತಕ್ಕೆ ಸಾಮಗ್ರಿಗೆ ಏನು ಬೇಕಾಗಿರ್ತಾವಲ್ಲ ಇವತ್ತರನ್ನೆಲ್ಲ ಮಾಡ್ತಿದ್ದ. ಎಲ್ಲಿ? ಆ ಬಸವಣ್ಣನವ್ರು ಇರ್ತಕ್ಕಂಥ ಬಸವ ಕಲ್ಯಾಣದೊಳಗೆ. ಅದು ಹಗ್ಗ ಮಾಡೋದಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಅವ ಲಿಂಗ ಪೂಜಾ ಮುಗಿಸ್ಕೊಂಡು ಎಲ್ಲಿ ಹೋಗ್ತಿದ್ದ ಅಂತಂದ್ರೆ ಅವು ಗೈ ಮೇಲೆ ಅದು ತರ್ಬೇಕು ಮೊದಲ ಹಗ್ಗ ಮಾಡಕ್. ಅವನ್ ತಂದು ಏನ್ ಮಾಡ್ಬೇಕಂತಂದ್ರ ನೆನೆ ಇಡ್ಬೇಕು ನೀರಾಗ. ಮೊದಲು ಅವತರನ್ನ ಗೈ ಮೇಲೆ ಎಲ್ಲ ಕೋದು ನೆನೆ ಇಡಬೇಕು. ಅವು 8 ದಿವಸ ನೆನಿಬೇಕು. ನೆನೆದ ನಂತರ ಒಂದು ಪರಕ ಕಲ್ಲಿಗೆ ಅದು ನೆನೆದದ್ದನ್ನ ಬಡಿಬೇಕು. ಅದರೊಳಗೆ ನಾರು ಬರ್ತದ, ಅದರೊಳಗೆ ಬಿಳಿದ ನಾರು ಬರ್ತದ. ಅದನ್ನೆಲ್ಲ ಸ್ವಚ್ಛ ಮಾಡಿ ಮತ್ತೇನ್ ಮಾಡ್ತಿದ್ದ ಅಂತಂದ್ರ, ಈಗ ಆಗ ನಾವು ನೋಡ್ತಿದ್ವಿ ಸಣ್ಣವರಿದ್ದಾಗ, ಈ ನಾರಕ್ಕೆ ಅದನ್ನ ಒಂದೊಂದು ಪಾಚಿ ಹಚ್ತಾರಲ್ಲ, ಹಿಂಗೆ ಹಚ್ಕೋತ ಕೊಂಡಿರ್ತಿದ್ರು ಒಬ್ರು ಮುತ್ಯಾಗಳು. ಆ ನಂತರ ಒಬ್ಬ ಹುಡುಗನ ಕೈಯಾಗ ಅದನ್ನು ಕಟ್ಟಿ ಕೊಡ್ತಿದ್ರು. ಅವ ಹಿಂಗೆ ತಿರುಗಿಸ್ಕೋತ ಮುಂದೆ ಹಂಗೆ ಹಿಂದೆ ಹೋಗ್ತಿದ್ದ. ಅವ ಹಚ್ಕೋತ ಕೊಂಡಿರ್ತಿದ್ದ ಒಂದಕ್ಕೊಂದು. ಅದಾದ ನಂತರ ಅದನ್ನು ಮತ್ತೆ ಹಗ್ಗ ಮಾಡೋದು, ನುಲಿ ಮಾಡೋದು, ಎಮ್ಮಿಗೆ ಕಣ್ಣಿ ಮಾಡೋದು, ಇವತ್ತರನ್ನೆಲ್ಲ ಮಾರಿ ಬರೋದು ಸಂತಿಗೆ ಹೋಗಿ. ಅವತರನ್ನ ಸಂತ್ಯಾಗ ಹೋಗಿ ಎಲ್ಲಿ? ಅಲ್ಲೇ ಬಸವ ಕಲ್ಯಾಣದೊಳಗೆ ಯಾರ ರೈತರಿಗೆ, ಯಾರ ಆಕಳ ಕಟ್ಟವ್ರಿಗೆ, ಯಾರ ಎಮ್ಮಿ ಕಟ್ಟವ್ರಿಗೆ ಯಾವ ಹಗ್ಗ ಬೇಕು ಏನ್ ಬೇಕು ಅವನ್ ತಗೋತಿದ್ರು. ಅವರು ಅವನ್ ತಗೊಂಡ ಏನ್ ದುಡ್ಡು ಬರ್ತಿತ್ತಲ್ಲ ಆ ದುಡ್ಡು ತಂದು ಅಡಿಗೆ ಮಾಡಿ ಒಬ್ಬ ಜಂಗಮನ್ನ ಕರೆದು ಹಂಗ ಎಂದು ತಿಂತಿದ್ದಿಲ್ಲ ಅವರು. ಪ್ರತಿ ದಿವಸ ಶರಣರದೊಂದೇ ಧರ್ಮ ಏನಂತಂದ್ರ ದಿವಸ ಮನೆಯೊಳಗ ಒಬ್ಬ ಜಂಗಮನಿಗೆ, ಎಲ್ಲರ ಮನೆಯೊಳಗ, ಮತ್ತ ಒಬ್ಬರ ಮನೆಯೊಳಗಲ್ಲ, ಎಲ್ಲರ ಶರಣರ ಮನ್ಯಾಗ ದಿವಸ ಫಸ್ಟ್ ಜಂಗಮ ದಾಸೋ ಆಗ್ಬೇಕು. ಆ ನಂತರ ಏನು ಉಳಿದಿರ್ತದಲ್ಲ ಮಿಕ್ಕ ಪ್ರಸಾದವನ್ನ ತಾವು ಸೇವನೆ ಮಾಡ್ತಿದ್ರು, ತಾವು ಪ್ರಸಾದ ತಿಂತಿದ್ರು ಅವರು. ಇದು ಪ್ರತಿಯೊಬ್ಬರ ಕಾಯಕದ ವ್ಯವಸ್ಥೆ.